ಅರ್ಧ ನೋಟ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮ ಮುಂದೆ ಅಭಿಪ್ರಾಯ ಹಂಚಿಕೊಳ್ಳೋಕ್ಕೆ ಬಂದಿದ್ದೀನಿ. ಈಗಾಗಲೇ 2024ರ ಲೋಕಸಭಾ ಚುನಾವಣೆಯಲ್ಲಿ 5 ಹಂತದ ಮತದಾನ ಮುಗಿದಿದೆ. ಇನ್ನು ಮೇ 25 6ನೇ ಹಂತದ ಮತದಾನ ಮತ್ತು ಜೂನ್ 1 7ನೇ ಹಂತದಾನ ಮುಗಿದ ನಂತರ ಜೂನ್ 4ರಂದು ಮತಗಳಿಕೆ ಶುರುವಾಗುತ್ತೆ. ಬಹುಶಃ ಜೂನ್ 4ರ ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ಪಷ್ಟ ಚಿತ್ರಣ ದೊರಕುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಈ ಸಂದರ್ಭದಲ್ಲಿ ನಮಗೆಲ್ಲ ತಿಳಿದಿರುವಂತೆ ಸಾಮಾನ್ಯವಾಗಿ ಜನತೆ ಏನು ಮತದಾರರಂತ ಏನು ಕರಿತಾ ಇದ್ದೀವಿ, ಅವರು ಆಯ್ಕೆ ಮಾಡ್ತಾರೆ ತಮಗೆ ಬೇಕಾದಂಥ ಸರ್ಕಾರ ಯಾವ ರೀತಿ ಇರಬೇಕಂತ ಹೇಳ್ಬಿಟ್ಟು. ಅದು ಬಹುಮತನೂ ಕೊಡ್ಬೋದು, ಸರಳ ಬಹುಮತ ಕೊಡ್ಬೋದು, ಅಥವಾ ಹಂಗೆ ಪಾರ್ಲಿಮೆಂಟ್ ಅಂತಲ್ಲ ಆ ಥರದ ಫಲಿತಾಂಶ ಸಹ ಬರುವ ಸಾಧ್ಯತೆಗಳಿರ್ತವೆ. ಇದು ಸಂಪೂರ್ಣವಾಗಿ ಜನರ ಆಯ್ಕೆಯ ಮೇಲೆ ನಿರ್ಧರಿತವಾಗುತ್ತೆ. ಜನ ಯಾತಕ್ಕೆ ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ಎಲ್ಲ ಚರ್ಚೆ ಆಗಿದೆ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಚುನಾವಣಾ ಆಯೋಗದ ವರ್ತನೆ ಬಹಳ ಆತಂಕದಿಂದ ಕೂಡಿದೆ. ಮತ್ತಿದು ಪ್ರಜಾಪ್ರಭುತ್ವದ ಏನೊಂದು ಚಟುವಟಿಕೆ ಅಂತ ಕರಿತಾ ಇದ್ದೀವಿ, ಚುನಾವಣೆ ಒಂದು ಭಾಗ, ಅದು ಪ್ರಜಾಪ್ರಭುತ್ವದ ಚಟುವಟಿಕೆ ಅಂತ ಕರಿತಾ ಇದ್ದೀವಿ. ಆ ಚಟುವಟಿಕೆಗೆ ಒಂದು ಹಿನ್ನಡೆಯಾಗುವ ರೀತಿಯಲ್ಲಿ ಚುನಾವಣಾ ಆಯೋಗ ವರ್ತಿಸ್ತಾ ಇರೋದನ್ನು ಸಹ ನಾವು ನೋಡ್ತಾ ಇದ್ದೀವಿ. ನಾವು ಮಾತ್ರ ಮಾತಾಡ್ತಿಲ್ಲ, ವಿರೋಧ ಪಕ್ಷಗಳು ಮಾತಾಡ್ತಾ ಇದ್ದಾರೆ, ಮತ್ತು ಅನೇಕ ಸಿವಿಲ್ ಸೊಸೈಟಿ ಅಂತ ಕರಿತೀವಲ್ಲ, ನಾಗರಿಕ ಸಮಾಜದವರು ಸಹ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿವೃತ್ತ ಚುನಾವಣಾ ಆಯುಕ್ತರು ಸಹ ಮಾತಾಡ್ತಾ ಇದ್ದಾರೆ, ಖುರೇಶಿ ಅವರನ್ನು ಒಳಗೊಂಡಂತೆ ನಿವೃತ್ತ ನ್ಯಾಯಮೂರ್ತಿಗಳು ಮಾತಾಡ್ತಾ ಇದ್ದಾರೆ. BJPಯನ್ನು ಹೊರತುಪಡಿಸಿ ಪ್ರತಿಯೊಬ್ಬರು ಚುನಾವಣಾ ಆಯೋಗದ ನಡೆ ಏನಿದೆಯಲ್ಲ, ಕಂಡಕ್ಟ್ ಇದೆಯಲ್ಲ, ಅದ್ರ ಬಗ್ಗೆ ವಿಶ್ವಾಸಾರ್ಹತೆ ಕಳ್ಕೊಂಡಿದೆ ಅನ್ನುವ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಭಾಳ ಹಿಂದೆ ಚರ್ಚೆ ಆಗಿರುವಂಥದ್ದು ಇದು. ಭಾಳ ಮುಖ್ಯವಾಗಿ ಸ್ಥೂಲವಾಗಿ ಹೇಳಬೇಕಂತಂದರೆ, ಅದು ಪ್ರಕಟಿಸಿದಿರುವಂತಹ ಚುನಾವಣಾ ಮತದಾನದ ಪ್ರಮಾಣ ಇದೆಯಲ್ಲ, ಮತದಾನದ ಪ್ರಮಾಣ ಆ ಮತದಾನ ದಿನದಂದು ಪ್ರಕಟಿಸುವಂಥ ಪ್ರಮಾಣಕ್ಕೂ ಕೆಲವು ದಿನಗಳ ನಂತರ ತನ್ನ ವೆಬ್ಸೈಟಲ್ಲಿ ಪ್ರಕಟಿಸುವ ಪ್ರಮಾಣಕ್ಕೂ ಕನಿಷ್ಠ 5ರಿಂದ 6% ವ್ಯತ್ಯಾಸ ಕಾಣ್ತಾ ಇದೆ ಅನ್ನೋದು ಒಂದು. ಮತ್ತು ಚುನಾವಣೆ ನಡೆದ 24 ಗಂಟೆಗಳ ಒಳಗೆ ತನ್ನ ವೆಬ್ಸೈಟಲ್ಲಿ ಮತದಾನ ಪ್ರಮಾಣವನ್ನು ಅಧಿಕೃತವಾಗಿ ಪ್ರಕಟಿಸಬೇಕು. ಆದರೆ ಇದು 5 ದಿನ 10 ದಿನ ತೊಗೊಳ್ತಾ ಇದೆಯಲ್ಲ, ಯಾಕೆ ಎನ್ನುವುದು ಎರಡನೇ ಪ್ರಶ್ನೆ. ಈ ಪ್ರಮಾಣವನ್ನು ನೀವು ಸಂಖ್ಯೆಗೆ ಪರಿವರ್ತಿಸಿದಾಗ ಅಂದಾಜು ಚುನಾವಣೆ ನಡೆದಾಗ ಏನು ಮತದಾರರ ಸಂಖ್ಯೆ ಇದೆ, ಮತ ಮಾಡಿದವರ ಸಂಖ್ಯೆ ಇದೆಯಲ್ಲ, ಅದಕ್ಕೂ ಇವರು ನಂತರ ಏನು 17C ಅಂತ ಏನು ಹೇಳ್ತಾ ಇದ್ದಾರೆ, ಅಥವಾ ಇವರು ಹೇಳುವಂಥ ಸಂಖ್ಯೆಗೂ 1 ಕೋಟಿಯಷ್ಟು ಹೆಚ್ಚಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಭಾಳ ಆತಂಕ ತರುವಂಥ ಸಂಗತಿ. ಯಾಕೆಂತಂದರೆ ಅನೇಕ ಚುನಾವಣೆಗಳು ಅನೇಕ ಕ್ಷೇತ್ರಗಳಲ್ಲಿ ಅತ್ಯಂತ ಕನಿಷ್ಠ ಅಂತರದಲ್ಲಿ ಫಲಿತಾಂಶ ಬಂದಿರೋದು ನೋಡ್ತಾ ಇದ್ದೀವಿ. 5,000 10,000 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ 20,000 ಸಹ ಅತ್ಯಂತ ಕಡಿಮೆ ಅಂತರ ಅಂತ ಸಹ ಹೇಳಲಾಗುತ್ತೆ. ಅಂಥ ಸಂದರ್ಭದಲ್ಲಿ ನೀವು 1 ಕೋಟಿ ಮತದಾರರು ಅಂತಂದರೆ ಸುಮಾರು 100ಕ್ಕೂ ಹೆಚ್ಚು ಕ್ಷೇತ್ರಗಳು ಫಲಿತಾಂಶಗಳು ಅನುಮಾನಾಸ್ಪದವಾಗಿಬಿಡ್ತವೆ ಎನ್ನುವುದು ಎಲ್ಲರಿರುವಂಥ ಆತಂಕ. ಇದು ಚುನಾವಣಾ ಆಯೋಗದ ಕುರಿತಾಗಿ ಇರುವಂತಹ ಅದರ ನಡೆ, ಅದರ ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ಕುರಿತಾದಂಥ ಆತಂಕ ನಾವು ಅನೇಕರು ನಾಗರಿಕ ಸಮಾಜವೇ ವ್ಯಕ್ತಪಡಿಸ್ತಾರೆ. ಆದರೆ ಅದಕ್ಕೆ ಯಾವ ರೀತಿಯ ಪರಿಹಾರ ಎನ್ನುವುದಕ್ಕೆ ಯಾರ ಬಳಿಯೂ ಉತ್ತರವಿಲ್ಲ. ಎಲ್ಲ ಸುಪ್ರೀಂ ಕೋರ್ಟ್ ಹೇಳ್ತಿರುವಂಥದ್ದು 17C ಅಂತೇನು ಕೊಡ್ತಾರಲ್ಲ, ಆ ದಿನ ಬೂತ್ ಏಜೆಂಟ್ಸ್ಗಳಿಗೆ, ಆಯಾ ಪಕ್ಷದ ಬೂತ್ ಏಜೆಂಟ್ಗೆ 17C ಅಂತ ಒಂದು ಫಾರ್ಮ್ ಕೊಡ್ತಾರೆ. ಅದರ ಎಲ್ಲ ಮಾಹಿತಿ ಇರುತ್ತೆ. ಅದರ ಒಂದು ಕಾಪಿಯನ್ನು ನೀವು ಅಪ್ಲೋಡ್ ಮಾಡಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಅದಕ್ಕೂ ಚುನಾವಣಾ ಆಯೋಗ ತಕರಾರು ತೆಗೆದಿದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಅಂದರೆ ಚುನಾವಣೆಗೆ ಯಾತಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ, ಯಾಕೆ ಒಂದು ಪಾರದರ್ಶಕವಾಗಿ ವರ್ತಿಸ್ತಾ ಇಲ್ಲ, ಮತ್ತು ಭಾಳ ಮುಖ್ಯವಾಗಿ BJPಗೆ ಇದಕ್ಕೆ ಆತಂಕ ಬರ್ತಾ ಇಲ್ಲ, ಯಾತಕ್ಕೆ ಅನ್ನುವ ಪ್ರಶ್ನೆಗಳು ಕಾಣ್ತಾ ಇದ್ದಾವೆ. ಹೀಗಾಗಿ ಫಲಿತಾಂಶಗಳು ಬಗ್ಗೆ ವಿಶ್ವಾಸಾರ್ಹತೆ ಕಡಿಮೆ ಆಗ್ತಾ ಇದೆ ಎನ್ನುವುದು ಕೂಡ ಒಳ್ಳೆಯ ಸೂಚನೆ ಅಂತೂ ಅಲ್ವೇ ಅಲ್ಲ ಅಂತ ಹೇಳಬೇಕಾಗತ್ತೆ. ಇದು ಮೊದಲನೇ ಆತಂಕ. ಇನ್ನು ಎರಡನೇದಾಗಿ ಅನೇಕ ಸಾಮಾಜಿಕ ಜಾಲತಾಣದಲ್ಲಿ ಓದ್ತಾ ಇದ್ದೀವಿ. ಆಮೇಲೆ ನಿವೃತ್ತ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ, ನಿವೃತ್ತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಅನೇಕ ಸಿವಿಲ್ ಸೊಸೈಟಿಯರು ಮಾಡ್ತಾ ಇದ್ದಾರೆ, ಒಂದು ವೇಳೆ BJPಗೆ ಅಧಿಕಾರ ಬರದೇ ಹೋದರೆ, ಬಹುಮತ ಬರದೇ ಹೋದರೆ, ಅತ್ಯಂತ ಕಡಿಮೆ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದರೆ, ಒಂದು ವೇಳೆ ಇದೆಲ್ಲ ಸ್ಪೆಕ್ಯುಲೇಷನ್ ಅಂತ ಮುಂಚೆನೇ ಹೇಳ್ಬಿಡ್ತಾ ಇದ್ದೀವಿ, ಇದು ಸ್ಪೆಕ್ಯುಲೇಷನ್, ಇದು ಊಹೆಗಳು, ಒಂದು ಅಂದಾಜು, ಈ ಥರ ಆಗ್ಬೋದು ಎನ್ನುವಂಥ ಹೈಪೋಥಿಸಿಸ್ಸು ಬಂದೇ ಹೋದರೆ BJP ಅಧಿಕಾರಕ್ಕೆ ಬಿಟ್ಕೊಡುತ್ತಾ ಎನ್ನುವ ಪ್ರಶ್ನೆಗಳನ್ನು ಎಲ್ಲರೂ ಕೇಳ್ತಾ ಇದ್ದಾರೆ. ಮಾನವ ಹಕ್ಕುಗಳ ಹೋರಾಟಗಾರರು ಸಹ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವರು ಬಹುಶಃ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡ್ಬೋದು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಥವಾ ವಿರೋಧ ಪಕ್ಷಗಳನ್ನು ಬಂಧನ ಮಾಡ್ಬೋದು
ಮಾಡ್ಬೋದು ಎನ್ನುವಂಥ ಪ್ರಶ್ನೆಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ಇತ್ತೀಚೆಗೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಕೇಂದ್ರ ಗೃಹ ಇಲಾಖೆ ಅಮಿತ್ ಶಾ ಅವರ ಅಡಿಯಲ್ಲಿ ಬರುವಂಥ ಗೃಹ ಇಲಾಖೆ ಸಂಸತ್ತಿಗೆ ಈ ರಕ್ಷಣೆ ಒದಗಿಸ್ತಿದ್ದಂಥ CISF ಇದರ ಸೆಂಟರ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಏನಿತ್ತು ಅದನ್ನು ಬದಲಿಸಿಬಿಟ್ಟು CRPFನ ನೇಮಿಸಿದೆ ಅನ್ನುವಂಥ ಒಂದು ಉದಾಹರಣೆ ಕೊಡಿದ್ರೆ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಏನಿದೆಯಲ್ಲ ಅವರನ್ನು ನೇಮಿಸಿದ್ದಾರೆ, ಅವರು ಮಾಕ್ ಡ್ರಿಲ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದರೆ ಅಮೆರಿಕದಲ್ಲಿ 4 ವರ್ಷಗಳ ಹಿಂದೆ ನಡೆದಂತಹ ಟ್ರಂಪ್ ಮಾದರಿಯ ರೀತಿಯಲ್ಲಿ ಏನಾದರೂ ನಡೀಬೋದಾ ಸಂಸತ್ತಿನ ಬಿಟ್ಕೊಡೋದನ್ನೇ ಅಂತನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇವೆಲ್ಲವೂ ಸ್ಪೆಕ್ಯುಲೇಷನ್ ಅಂತ ನಾವು ಹೇಳಬೇಕಾಗುತ್ತೆ. ಮತ್ತು ಸರಳವಾದ ಪ್ರಶ್ನೆ ಎಲ್ಲರೂ ಕೇಳ್ತಿರುವಂಥದ್ದು, ಯಾತಕ್ಕೆ ಮೋದಿಯವರು ಅಧಿಕಾರ ಬಿಟ್ಕೊಡಲ್ಲ ಎನ್ನುವ ಪ್ರಶ್ನೆ ನಮ್ಮ ಮುಂದೆ ಇದ್ದೇ ಇದೆ. ಯಾಕಂತಂದರೆ ಅನೇಕರು ಹೇಳುವಂಥದ್ದು, ಅವರು ಒಂದು ಸರ್ವಾಧಿಕಾರಿ ವ್ಯಕ್ತಿತ್ವ ಇರೋದರಿಂದ, ಸರ್ವಾಧಿಕಾರಿ ತನಗಿರುವಂತಹ ಈ ಬ್ರೂಟಲ್ ಅಧಿಕಾರ ಇದೆ, ಶಕ್ತಿ ಇದೆ, ಅದನ್ನು ಅಷ್ಟು ಬೇಗ ಬಿಟ್ಕೊಡಲ್ಲ ಎನ್ನುವಂಥ ಮಾತುಗಳು ಹೇಳ್ತಾ ಇದ್ದಾರೆ. ಮತ್ತು ಸಹಜವಾಗಿಯೇ ಇಡೀ ಎಲ್ಲರ ಗಮನ ಜೂನ್ 4 ನಂತರ ಕೇಂದ್ರೀಕೃತವಾಗಿರುತ್ತೆ. ಇದು ಮೊದಲ ಪೀಠಿಕೆಯಾಗಿ ನಾವು ಹೇಳಬೇಕಾಗುತ್ತೆ. ಈಗ ನಾವು ಮತ್ತೊಂದು ಅಧ್ಯಾಯಕ್ಕೆ ಬರೋಣ. ಯಾವ ಸಾಧ್ಯತೆಗಳಿದ್ದಾವೆ, ಜೂನ್ 4 ನಂತರ ಯಾವ ರೀತಿಯ ಸಾಧ್ಯತೆಗಳನ್ನು ನಾವು ಎದುರು ನೋಡ್ಬೋದು ಎನ್ನುವಂತಹ ಅಂಶಗಳ ಕಾರ್ಯಕ್ಕೆ ಗಮನ ಹರಿಸಿದರೆ, ಒಂದನೇ ಸಾಧ್ಯತೆ ಈಗಿರುವಂತೆ ನಾವು ಓದುತ್ತಿರುವಂಥ ವರದಿಗಳು, ಇನ್ನು ಮತಗಟ್ಟೆ ಸಮೀಕ್ಷೆ ಬಂದಿಲ್ಲ, ಎಕ್ಸಿಟ್ ಪೋಲ್ ಬಂದಿಲ್ಲ, ಆದರೆ ಚುನಾವಣಾ ಪ್ರಚಾರದಲ್ಲಿ, ಚುನಾವಣಾ ಸಮೀಕ್ಷೆಯಲ್ಲಿ ಭಾಗವಹಿಸಿದ ಪತ್ರಕರ್ತರು ಅಥವಾ ಅತಿ ಹೆಚ್ಚಿನ ಇದ್ದರೆ ಡಿಜಿಟಲ್ ಮೀಡಿಯಾ, ಅಂತರ್ಜಾಲ ತಾಣದ ಪತ್ರಿಕೆಗಳೇನಿದ್ದಾವೆ ಅಥವಾ ಅನೇಕರು ಮಾತಾಡ್ತಿರುವಂತೆ ಈ ಬಾರಿ BJPಗೆ ಸುಲಭವಾಗಿಲ್ಲ, ಗೆಲುವು ಎನ್ನುವುದು ಸುಲಭವಿಲ್ಲವೇ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ಅವ್ರು BJPಯನ್ನು ಹೇಳ್ತಾ ಇದ್ದಾರಲ್ಲ, 40 ಇಸ್ ಬಾರ್ 400 ಪಾರ್ ಅನ್ನೋದು ಕೂಡ ಅವರೇ ಬಿಟ್ಕೊಟ್ಬಿಟ್ಟು ಈಗ 370ಗೆ ಇಳಿದಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಬಹುತೇಕ ವರದಿಗಳನ್ನು ಆಧರಿಸಿ ಹೇಳುವುದಾದರೆ BJPಗೆ ಹಿನ್ನಡೆಯಾಗಲಿದೆ, ಆ ಮೂಲಕ NDAಗೆ ಹಿನ್ನಡೆಯಾಗಲಿದೆ ಅನ್ನೋದಂತೂ ಅದೇ ಒಂದು ಬಹುಮತವಾಗಿ ಕೇಳಿ ಬರ್ತಾ ಇದೆ. ಇನ್ನು ಎರಡನೇದಾಗಿ RSS ಈ ಬಾರಿ BJP ಜೊತೆಗೆ ಕೈ ಜೋಡಿಸ್ತಾ ಇಲ್ಲ ಪ್ರಚಾರದಲ್ಲಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಅನೇಕ ಕಡೆಗಳಿಗೆ RSS ಕೇಡರ್ಗಳು ಪನ್ನ ಪ್ರಮುಖ ಅಂತ ಇರ್ತಾ ಇದ್ರು, ವಿಸ್ತಾರಕ ಅಂತ ಇರ್ತಾ ಇದ್ರು, ಅವ್ರು ಯಾರು ಕಂಡು ಬರ್ತಾ ಇಲ್ಲ. 2019ರಲ್ಲಿ ಬೀದಿಗಳಿದ್ದಂಥ RSS ಕಾರ್ಯಕರ್ತರು ಈಗ ಕಾಣಿಸ್ತಾ ಇಲ್ಲ. ಇದು RSS ಮತ್ತು BJP ನಡುವೆ ಒಂದು ಅಂತರ ಉಂಟಾಗಿದೆ. RSS ಸಹ ಅಷ್ಟೊಂದು ಉತ್ಸಾಹ ತೋರಿಸ್ತಾ ಇಲ್ಲ. ಯಾಕಂದರೆ ಮತ್ತೊಮ್ಮೆ ಮೋದಿಯವರನ್ನ ಆಯ್ಕೆ ಮಾಡಿದ್ರೆ ತಮ್ಮನ್ನು ಸಹ ಹದ್ದು ಬಸ್ತಲ್ಲಿ ಇಟ್ಬಿಡ್ತಾರೆ ಅನ್ನುವಂಥ ಭಯ RSS ಇರೋದ್ರಿಂದ ಅವರು ಸಹ ಮತ್ತೊಮ್ಮೆ ಮೋದಿಯನ್ನು ಬರುವುದನ್ನು ಒಪ್ಕೊಳ್ತಾ ಇಲ್ಲ. ಈ ಕಾರಣಕ್ಕಾಗಿ RSSನ ಪಾತ್ರವೇ ಕಾಣ್ತಾ ಇಲ್ಲ ಅನ್ನುವಂತಹ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಮತ್ತು JP ನಡ್ಡಾ BJP ಅಧ್ಯಕ್ಷರು ಸಹ ಮೊನ್ನೆ ಸಂದರ್ಶನದಲ್ಲಿ ಹೇಳ್ತಾ ಇದ್ದಾರೆ, ಹೌದು, ನಾವು ಇನ್ನು ಮುಂದೆ RSSನ ಬೆರಳು ಹಿಡಿದು ನಾವು ನಡೆಯುವಂಥ ದಿನಗಳು ಮುಗಿದೋದವು, ನಾವು ಸ್ವತಂತ್ರವಾಗಿ ನಡೀತೀವಿ ಅನ್ನೋಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇವೆಲ್ಲವೂ ನೋಡಿದಾಗ ಈ BJPಗೆ ಹಿನ್ನಡೆ. ಯಾಕಂದರೆ BJPಯ 2014ರ ಗೆಲುವು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಎನ್ನುವಂತಹ ಮೂಮೆಂಟು ಮತ್ತು ನಿರ್ಭಯ ಅತ್ಯಾಚಾರ ಅಥವಾ ಹತ್ಯೆ ಪ್ರಕರಣದ ಅಲೆಯಲ್ಲಿ ಬಂದಂತಹ ಗೆಲುವಾಗಿತ್ತು. 2019ರ ಗೆಲುವು ಪುಲ್ವಾಮಾ ಹತ್ಯೆ ಮತ್ತು ಬಾಲಾಕೋಟ್ ಮೇಲೆ ದಾಳಿ ಮಾಡಿ ಗುಸ್ಕೆ ಮಾರ ಎನ್ನುವಂತಹ ದೇಶ ಪ್ರೇಮದ ಉದ್ರೇಕಗೊಳಿಸಿ ಬಂದಿರುವಂತಾಗಿತ್ತು. ಇವೆರಡೂ ಸಂದರ್ಭದಲ್ಲಿಯೂ ಮೋದಿಯವರ ಸಾಮರ್ಥ್ಯದ ಮೇಲೆ ಗೆದ್ದುವಂಥ ಚುನಾವಣೆ ಆಗಿರಲಿಲ್ಲ. ಅದನ್ನು ನಾವು ಸ್ಪಷ್ಟಪಡಿಸ್ಕೋಬೇಕಾಗತ್ತೆ. ಆದರೆ ಈ ಬಾರಿ ಆ ರೀತಿಯ ಯಾವುದೇ ರೀತಿಯ ನೆರೇಷನ್ ಕಾಣ್ತಾ ಇಲ್ಲ. ಸ್ವತಃ 10 ವರ್ಷಗಳ ಅಧಿಕಾರದಲ್ಲಿರುವಂಥ ಮೋದಿ ಸರ್ಕಾರ ಸ್ವತಃ ಭ್ರಷ್ಟಾಚಾರದಲ್ಲಿ, ಕೋಮು ಗಲಭೆಗಳಲ್ಲಿ ಇರೋದರಿಂದ, ಅವರಿಗೂ ಹೇಳ್ಕೊಳ್ಳುವಂಥ ಯಾವುದೇ ಸಾಧನೆಗಳು ಇಲ್ದಿರೋದ್ರಿಂದ, ಜನಗಳಿಗೂ ಸಹ ಬೇಸತ್ತಿರೋದ್ರಿಂದ, ಆ ರೀತಿಯ ಅಲೆ ಇಲ್ದಿರೋದ್ರಿಂದ ಅದು ಮಾತ್ರ ಸ್ಪಷ್ಟವಾಗಿದೆ. ಹಾಗಿದ್ದರೆ ಯಾವ ರೀತಿಯ ಸಾಧ್ಯತೆಗಳಿವೆ? 303ಕ್ಕಿಂತ BJP ಕಡಿಮೆ ಬರಬೇಕಂತಂದರೆ ಎಲ್ಲಿ ಅದು ಕಳ್ಕೊಳ್ತಾ ಹೋಗುತ್ತೆ ಅನ್ನುವ ಪ್ರಶ್ನೆ ಬಂದಾಗ, ಇಲ್ಲಿಯೂ ಸಹ ಸಂಜಯ್ ಝಾ ಅನ್ನುವಂಥ ವಿಶ್ಲೇಷಕರು ಒಳಗೊಂಡಿತ್ತು ಅನೇಕರು ಒಂದು ಸ್ಥೂಲವಾಗಿ ಸ್ಪೆಕ್ಯುಲೇಷನ್, ಇದು ಮಾತ್ರ ಹೇಳ್ತಿರೋದು, ಇದು ಎಕ್ಸಿಟ್ ಪೋಲ್ ಅಲ್ಲ, ಸ್ಪೆಕ್ಯುಲೇಟ್ ಮಾಡ್ತಿರುವಂಥದ್ದು. 303 ಏನು 2019ರಲ್ಲಿ ಗೆಲುವು ಸಾಧಿಸಿತ್ತು, ಅದರಲ್ಲಿ BJP ಕಳೆದುಕೊಳ್ಳುವಂತಹ ಕ್ಷೇತ್ರಗಳನ್ನು ಅವರು ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಕರ್ನಾಟಕದಲ್ಲಿ 10 ಕ್ಷೇತ್ರಗಳನ್ನು ಕಳೆದುಕೊಳ್ಳುತ್ತೆ, ಮಹಾರಾಷ್ಟ್ರದಲ್ಲಿ 5 ಕ್ಷೇತ್ರಗಳನ್ನು ಕಳೆದುಕೊಳ್ಳಬಹುದು, ಗುಜರಾತ್ನಲ್ಲಿ 1 ಕ್ಷೇತ್ರಗಳನ್ನು ಕಳೆದುಕೊಳ್ಳಬಹುದು, ಹರಿಯಾಣದಲ್ಲಿ 4 ಕ್ಷೇತ್ರಗಳನ್ನು ಕಳೆದುಕೊಳ್ಬೋದು, ರಾಜಸ್ಥಾನದಲ್ಲಿ 7 ಕ್ಷೇತ್ರ
ಕ್ಷೇತ್ರಗಳು, ಛತ್ತೀಸ್ಗಢದಲ್ಲಿ 4 ಕ್ಷೇತ್ರಗಳು, ಮಧ್ಯಪ್ರದೇಶದಲ್ಲಿ 3, ಉತ್ತರ ಪ್ರದೇಶದಲ್ಲಿ 4, ದೆಹಲಿಯಲ್ಲಿ 1, ಅಸ್ಸಾಂನಲ್ಲಿ 2, ಈಶಾನ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 5, ಪಶ್ಚಿಮ ಬಂಗಾಳದಲ್ಲಿ 2, ಜಾರ್ಖಂಡ್ನಲ್ಲಿ 2. ಒಟ್ಟಾರೆಯಾಗಿ ಇದು ಮಿನಿಮಮ್ ಕನಿಷ್ಠ BJP ಇಷ್ಟನ್ನು ಕಳ್ಕೊಳ್ಳುತ್ತೆ ಎನ್ನುವಂತಹ ಒಂದು ಸ್ಪೆಕ್ಯುಲೇಷನ್ ಮತ್ತೆ ಹೇಳ್ತಾರೆ. ಇದು ಎಕ್ಸಿಟ್ ಪೋಲು ಅಲ್ಲ, ಏನೂ ಅಲ್ಲ, ರಾಜಕೀಯ ವಿಶ್ಲೇಷಕರು ಹೇಳುವಂಥ ಒಂದು ಸ್ಪೆಕ್ಯುಲೇಷನ್ ಪ್ರಕಾರ ಇವೆಲ್ಲವನ್ನು ಕಳ್ಕೊಂಡ್ರೆ BJP ಹತ್ರ 250ಕ್ಕೆ ಇಳಿಯುತ್ತೆ, ಅಂದರೆ ಬಹುಮತ ಬರೋದಿಲ್ಲ. ಇದು ಮಿನಿಮಮ್ ಸಾಧ್ಯತೆ, ಕನಿಷ್ಠ ಸಾಧ್ಯತೆ ಇದು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದರೆ BJP ಕಳೆದ ಸಲಕ್ಕಿಂತ ಹೆಚ್ಚುವರಿಯಾಗಿ ಪಡೆದುಕೊಳ್ಬೋದಂಥ ಕ್ಷೇತ್ರಗಳು ಅಂತಂದರೆ ಅದು ಕಾಣಿಸ್ತಾ ಇಲ್ಲ. ಉದಾಹರಣೆಗೆ ಒಡಿಸ್ಸಾದಲ್ಲಿ ಪಡ್ಕೊಳ್ಬೋದು, ಆಂಧ್ರ ಪ್ರದೇಶದಲ್ಲಿ ಪಡ್ಕೊಳ್ಬೋದು, ಅಥವಾ ತೆಲಂಗಾಣದಲ್ಲಿ ಪಡ್ಕೊಳ್ಬೋದು. ಆದರೆ ಅದು ಅಷ್ಟು ಸುಲಭವಲ್ಲ. ಒರಿಸ್ಸಾದಲ್ಲಿ BJD ಇವತ್ತಿಗೂ ಬಲಶಾಲಿಯಾಗಿದೆ. ಆಂಧ್ರದಲ್ಲಿ ಅದರ ಮೈತ್ರಿ ಪಕ್ಷವಾದಂಥ TDPಗೆ ಸಾಧ್ಯತೆಗಳಿದ್ದಾವೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಕ್ಷೇತ್ರಗಳು ಗೆಲ್ಲುವ ಸಾಧ್ಯತೆಗಳು. ಹೀಗಾಗಿ ಈ 3 ರಾಜ್ಯಗಳಲ್ಲಿ BJPಗೆ ಹೆಚ್ಚುವರಿಯಾಗಿ ಕ್ಷೇತ್ರಗಳು ಗೆಲ್ಲುವ ಸಾಧ್ಯತೆಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ BJP ಕನಿಷ್ಠ 50 ಕ್ಷೇತ್ರಗಳನ್ನು ಕಳೆದುಕೊಳ್ಳುತ್ತೆ ಎನ್ನುವಂಥದ್ದು ಮಾತ್ರ ಸಹಜವಾಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇದು ಒಂದು ಕಡೆಗಾಯಿತು. ಇನ್ನು ಎರಡನೇದಾಗಿ BJPಗೆ ಮತ್ತೊಂದು ಸಾಧ್ಯತೆ, ಈಗ 4 ಸಾಧ್ಯತೆಗಳ ಪ್ರಕಾರ ಹೋದರೆ, ಒಂದನೇದಾಗಿ BJPಗೆ 50, 250, 240 ಬಂದು 240, 230 ಒಳಗಡೆ ಬಂದು NDAಗೆ ಏನಾದರೂ ಸರಳ ಬಹುಮತ ಬಂದರೆ 270ರಿಂದ 280 ಅನ್ನುವಂಥ ಸರಳ ಬಹುಮತ ಬಂದರೆ ಆ ಸಿನಾರಿಯೋ ಆಗಿನ ಚಿತ್ರಣ ಹೇಗಿರುತ್ತೆ ಅನ್ನೋದು ಒಂದು ವಿಶ್ಲೇಷಣೆ ಮಾಡಿದಾಗ ಎಲ್ಲರೂ ಹೇಳ್ತಿರುವಂಥದ್ದು, ರಾಷ್ಟ್ರಪತಿಗಳು ಅತಿ ದೊಡ್ಡ ಪಕ್ಷ ಆಗಿರುವಂಥ BJPಯನ್ನು ಬಹುಮತ ಸಾಬೀತುಪಡಿಸಲಿಕ್ಕೆ ಕರೀತಾರೆ. BJPಗೆ ಕಾಲಾವಕಾಶ ಕೊಡ್ತಾರೆ. ಆ ಕಾಲಾವಕಾಶದ ಒಳಗಡೆಗೆ BJP ತನ್ನ ಬಹುಮತವನ್ನು ಸಾಧಿಸಬೇಕಾಗುತ್ತೆ ಎನ್ನುವುದಂಥದ್ದು ಮೊದಲನೇ ಸಿನಾರಿಯೋ ಸಾಧ್ಯತೆಗಳು. ಇಲ್ಲೇನಾಗುತ್ತೆ, ಈ ಸಾಧ್ಯತೆಗಳಲ್ಲಿ ಆಗುವಂಥದ್ದು ಏನಂತಂದರೆ BJPಗೆ 240, NDAಗೆ 270, 280 ಅನ್ನುವಂಥ ಸಾಧ್ಯತೆಗಳಲ್ಲಿ BJP ಎಂದಿನಂತೆ ಆಪರೇಷನ್ ಕಮಲದ ಮೂಲಕ ಇಂಡಿಯಾ ಒಕ್ಕೂಟದಿಂದ ಅನೇಕ ಸಂಸದರನ್ನು ಖರೀದಿಸ್ಬೋದು ಎನ್ನುವಂಥ ಸಾಧ್ಯತೆಗಳು ಎಲ್ಲರೂ ಹೇಳ್ತಾ ಇದ್ದಾರೆ. ಅಥವಾ NDA ಒಕ್ಕೂಟದಿಂದನೇ ಕೆಲವು ಪಕ್ಷಗಳು BJPಗೆ ಇಂಡಿಯಾ ಒಕ್ಕೂಟದಿಂದ NDA ಒಕ್ಕೂಟಕ್ಕೆ ಹೋಗಬಹುದಾದಂಥ ಪಕ್ಷಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಈ ಸಾಧ್ಯತೆಗಳನ್ನು ನೋಡಿದಾಗ ಇಂಡಿಯಾ ಒಕ್ಕೂಟದಿಂದ RJD ಮತ್ತು DMK ಅಥವಾ ಜಾರ್ಖಂಡ್ ಮುಕ್ತಿ ಮೋರ್ಚಾ ಆಗಿರ್ಬೋದು, ಅಥವಾ NCP ಮತ್ತು ಶಿವಸೇನಾ, ಉದ್ಧವ್ ಠಾಕ್ರೆ ಬಣ ಮತ್ತು ಶರದ್ ಪವಾರ್ ಬಣ, ಇವರು ಯಾರೂ ಸಹ NDA ಒಕ್ಕೂಟಕ್ಕೆ ಹೋಗುವ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಇನ್ನು ಉಳಿದಂತೆ ಈ ಪಕ್ಷಗಳ ಸಂಸದರು ಪಕ್ಷಾಂತರ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಆ ಚಿತ್ರಣ ಬೇರೆಯದೇ ಆದಂಥ ಒಂದು ಸಾಧ್ಯತೆಗಳಿದ್ದಾವೆ. ಇದು ಒಂದನೇ ಸಾಧ್ಯತೆ. ಇಲ್ಲಿ ಈ ಸಾಧ್ಯತೆ ಸಾಧ್ಯವಾದರೆ ಮತ್ತೆ ಅನೇಕರು ಹೇಳ್ತಿರುವಂಥದ್ದು, ಮೋದಿ ಸ್ವತಃ ಒಬ್ಬ ಅಧಿಕಾರವನ್ನು ಅನುಭವಿಸಿದಂತಹ ರಾಜಕಾರಣಿ ಆಗಿರುವುದನ್ನು ಸತತವಾಗಿ 22 ವರ್ಷಗಳ ಕಾಲ ಅವರು ಅಧಿಕಾರ ಅನುಭವಿಸಿದ್ದಾರೆ. ಮುಖ್ಯಮಂತ್ರಿಗಳಾಗಿ 12 ವರ್ಷಗಳ ಕಾಲ, ಪ್ರಧಾನಮಂತ್ರಿಗಳಾಗಿ 10 ವರ್ಷಗಳ ಬ್ರೂಟಲ್ ಪವರನ್ನು ಅನುಭವಿಸಿದ್ದಾರೆ. ಹೀಗಾಗಿ ಅವರು ಬಹುಮತವಿಲ್ಲದೇ ಅವರು ಪ್ರಧಾನಮಂತ್ರಿ ಪದವನ್ನು ಒಪ್ಕೊಳ್ಳಿಕ್ಕಿಲ್ಲ ಎನ್ನುವಂಥ ಮಾತು ಕೇಳಿಬರ್ತಾ ಇದ್ದಾವೆ. ಒಂದು ವೇಳೆ ಪ್ರಧಾನಮಂತ್ರಿಗಳು ಒಪ್ಕೊಳ್ತಾ ಇದ್ದರೆ ಪರ್ಯಾಯವಾಗಿ ಯಾರಾಗ್ಬೋದು ಎನ್ನುವಂಥ ಮಾತು ಬಂದಾಗ ಅಮಿತ್ ಶಾ ಆಗ್ಬೋದು ಅಂತ ಅಂತಾರೆ. NDA ಪಕ್ಷಗಳು ಅಮಿತ್ ಶಾವನ್ನು ಒಪ್ಕೊಳ್ಳಿಕ್ಕಿಲ್ಲ ಅಂತ ಮಾತು ಕೇಳಿಬರ್ತದೆ. ನಿತಿನ್ ಗಡ್ಕರಿ ಆಗುವಂತಹ ಒಂದು ಸಾಧ್ಯತೆಗಳನ್ನ ಹೇಳ್ತಾ ಇದ್ದಾರೆ. ಇದು ಒಂದನೇ ಸಾಧ್ಯತೆ. ಆದರೆ ಎರಡನೇ ಸಾಧ್ಯತೆ ಇರುವಂಥದ್ದು, ಇದ್ರ ಬಗ್ಗೆ ಬಹಳ ಒತ್ತು ಕೊಡ್ತಾ ಇದ್ದಾರೆ. ಇಂಡಿಯಾ ಒಕ್ಕೂಟ ಸರಳ ಬಹುಮತ ಗಳಿಸುವ ಸಾಧ್ಯತೆ 270ರಿಂದ 280 ಇಂಡಿಯಾ ಒಕ್ಕೂಟ ಗಳಿಸುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಸಾಧ್ಯತೆ ಬಂದರೆ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅದುವೆಲ್ಲ ಬೇರೆ ಪ್ರಶ್ನೆ. ಆದರೆ ಇಂಡಿಯಾ ಒಕ್ಕೂಟಕ್ಕೆ ಈ ಸಾಧ್ಯತೆ ಇರುವುದರಿಂದ ಸಹಜವಾಗಿಯೇ ಕಾಂಗ್ರೆಸ್ನ ಕಡೆಗೆ ಎಲ್ಲರೂ ನೋಡೋಕ್ಕೆ ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಇಂಡಿಯಾ ಒಕ್ಕೂಟದಿಂದ ಯಾರಾದರೂ NDAಗೆ ಹೋಗ್ತಾರಾ? BJP BJP ಇಂಡಿಯಾ ಒಕ್ಕೂಟದಿಂದ ಯಾವುದಾದರೂ ಪಕ್ಷಗಳನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುತ್ತೆ ಅನ್ನುವಂಥದ್ದು ಈಗಲೇ ಹೇಳ್ದಂಗೆ ಆ ಸಾಧ್ಯತೆಗಳು ಕಡಿಮೆ. ಯಾಕಂದರೆ DMK ಹೋಗೋದಿಲ್ಲ, RJD ಹೋಗೋದಿಲ್ಲ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಹೋಗೋದಿಲ್ಲ, NCP ಶರದ್ ಪವಾರ್ ಬಣ ಹೋಗೋದಿಲ್ಲ, ಮತ್ತು ಉದ್ಧವ್ ಠಾಕ್ರೆ ಶಿವಸೇನಾ ಬಣ, ಇವು ಮುಖ್ಯ ಇಂಡಿಯಾ ಒಕ್ಕೂಟದ ಮೈತ್ರಿ ಪಕ್ಷಗಳು. ಇವರು ಯಾರು ಹೋಗುವ ಸಾಧ್ಯತೆಗಳು ಇಲ್ಲದಿರೋದರಿಂದ ಇಂಡಿಯಾ ಒಕ್ಕೂಟಕ್ಕೆ ಮೈತ್ರಿ ಸರಳ ಬಹುಮತ ಬಂದರೆ ಸಹಜವಾಗಿ ಅದರ ಬಹುಮತದ ಅಭ್ಯರ್ಥಿಯೊಬ್ಬರು ಪ್ರಧಾನಿ ಆಗ್ತಾರೆ, ಅವರು ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥ ಸಾಧ್ಯತೆ ಇದೆ. ಇನ್ನು ಭಾಳ ಮುಖ್ಯವಾಗಿ ಇಂಡಿಯಾ ಒಕ್ಕೂಟಕ್ಕೆ ಬಹುಮತ ಬಂದರೆ NDA ಒಕ್ಕೂಟದಿಂದನೇ ಇಂಡಿಯಾ ಒಕ್ಕೂಟಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಉದಾಹರಣೆಗೆ TDP ಅಂತೀನಿ, ಆಂಧ್ರ ಪ್ರದೇಶದಲ್ಲಿ TDPಗೆ ಅತಿ ಹೆಚ್ಚಿನ ಕ್ಷೇತ್ರದಲ್ಲಿ ಗೆಲುವು ಸಾಧಿಸ್ತಾರೆ ಅಂತ ಏನು ಹೇಳ್ತಾ ಇದ್ದಾರೆ, ಅದನ್ನು
ಆಧರಿಸಿ ಹೇಳೋದಾದರೆ TDP ಸಹಜವಾಗಿಯೇ ಇಂಡಿಯಾ ಒಕ್ಕೂಟಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ಅದೇ ರೀತಿ ಬಿಜು ಜನತಾದಳ ಪಕ್ಷವು ಬೆಂಬಲಿಸುವಂಥ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಇದು ಮೂರನೇ ಸಾಧ್ಯತೆ. ಇನ್ನು ನಾಲ್ಕನೇ ಸಾಧ್ಯತೆ ಹೇಳ್ತಿರುವಂಥದ್ದು BJP ಇನ್ನೂ ಕೆಳಹಂತಕ್ಕೆ ಇನ್ನೂ ದಯನೀಯವಾಗಿ ಸೋತು 200ಕ್ಕಿಂತಲೂ ಕಡಿಮೆ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದರೆ ಅಥವಾ 180, 190 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದರೆ ಆ ಸಿನಾರಿಯೋ ಹೇಗಿರುತ್ತಂದರೆ ಅದಾಗ ಸಹಜವಾಗಿಯೇ ಅದು ಯಾವುದೇ ರೀತಿ ಆಪರೇಷನ್ ಕಮಲ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಹಜವಾಗಿ ಇಂಡಿಯಾ ಒಕ್ಕೂಟ BJPಗೆ 200ಕ್ಕಿಂತಲೂ ಕಡಿಮೆ ಬರುತ್ತಂದರೆ ಕಾಂಗ್ರೆಸ್ 100ಕ್ಕಿಂತಲೂ ಮೇಲೆ ಬರುತ್ತೆ ಅನ್ನೋದೇ ಸ್ಪಷ್ಟ ಚಿತ್ರಣ ಆಗಿರೋದ್ರಿಂದ ಇಂಡಿಯಾ ಒಕ್ಕೂಟ ಸಹಜವಾಗಿ ಅಧಿಕಾರಕ್ಕೆ ಬರಬಹುದು. ಈ ಸಂದರ್ಭದಲ್ಲಿ ಮೋದಿ ಅವರು ಅಧಿಕಾರಕ್ಕೆ ಬಿಟ್ಕೊಡಲ್ಲ ಅಂತ ಮುಂಚಿತವಾಗಿ ಹೇಳ್ದಂಗೆ ಸಾಧ್ಯತೆಗಳು ಸ್ಪೆಕ್ಯುಲೇಷನ್ ಇದ್ದಾರೆ. ಅದು ಸಹ ಸ್ಪೆಕ್ಯುಲೇಷನ್ ಅಂತ ಹೇಳಬೇಕಾಗುತ್ತೆ. ಆ ಸಾಧ್ಯತೆಗಳು ಕಷ್ಟ. ಇದು ಒಂದು ಚಿತ್ರಣ. ಇನ್ನು ಬಹಳ ಮುಖ್ಯವಾಗಿ ನಾವು ಈ BJPಗೆ ಯಾತಕ್ಕೆ ಹಿನ್ನಡೆ ಆಯಿತು, ಯಾತಕ್ಕೆ BJP ಯಾವುದೇ ಸಂದರ್ಭದಲ್ಲಿ ನಾಲ್ಕು ಸಾಧ್ಯತೆಗಳು ನೋಡಿದಾಗ BJP 240 ದಾಟುವಂಥ ಸಾಧ್ಯತೆಗಳೆಲ್ಲ ಹೆಚ್ಚು. ಇನ್ನೂ ಬೇಕಿದ್ರೆ 220ಕ್ಕಿಂತಲೂ ಕಡಿಮೆ ಹೋಗುತ್ತೆ ಅನ್ನುವಂತಹ ಸಂದರ್ಭ ಯಾಕೆ ಸೃಷ್ಟಿ ಆಯಿತು ಅನ್ನೋದಕ್ಕೆ ಬಹಳ ಸರಳವಾದಂಥ ತರ್ಕಗಳಿದ್ದಾವೆ. ಅದಕ್ಕೆ ಅತಿ ಹೆಚ್ಚಿನ ಜ್ಞಾನ ಅಥವಾ ವಿಶ್ಲೇಷಣೆ ಅಗತ್ಯವಿಲ್ಲ. 10 ವರ್ಷಗಳ ಆಡಳಿತದಿಂದ ದೊಡ್ಡ ಮಟ್ಟದ ಆಡಳಿತ ವಿರೋಧಿ ಅಲೆ ಎದ್ದಿದೆ. ಜನರು ಬೇಸತ್ತಿದ್ದಾರೆ. ಇವರ ಮತಾಂಧತೆಗೆ, ದೇಶ ಬಿತ್ತನೆಗೆ, ಸೇಡನ್ನು ಧರ್ಮಗಳ ನಡುವೆ ಬಿತ್ತುವುದು. ಅದರ ಹೊರತಾಗಿ ಇವರಲ್ಲಿ ಏನು ಇಲ್ಲದೆ ಇರೋದ್ರಿಂದ ಜನಗಳು ಬೇಸತ್ತಿದ್ದಾರೆ. ನಿರುದ್ಯೋಗವಿದೆ, ಬಡತನವಿದೆ, ಹಣದುಬ್ಬರ ಇದೆ. ಇವೆಲ್ಲವೂ ಸೇರಿಕೊಂಡು BJP ವಿರುದ್ಧ ದೊಡ್ಡ ಆಡಳಿತ ವಿರೋಧಿ ಅಲೆ ಎದ್ದಿದೆ. ಮತ್ತು ಬಹಳ ಮುಖ್ಯವಾಗಿ ಒಂದು ನೆರೇಷನ್ ಸೆಟ್ ಮಾಡಿದರು BJP ವಿರುದ್ಧ, ಏನು ಇಂಡಿಯಾ ಒಕ್ಕೂಟ, ಅದರಲ್ಲಿಯೂ ಕಾಂಗ್ರೆಸ್ ಆರಂಭದಿಂದನೂ 400 ಪಾರ್ ಅಂತೇಳಿ BJP ಶುರು ಮಾಡುತ್ತೆ. ಈ ಬಾರಿ 400ಕ್ಕಿಂತಲೂ ಹೆಚ್ಚು ಅಂತೇಳಿ ಶುರು ಮಾಡಿತ್ತು. ಅದಕ್ಕೆ ಅದು ಭಾಳ ಆರಂಭದಿಂದಲೇ ಒಂದು ನೆರೇಟಿವ್ ಸೃಷ್ಟಿ ಮಾಡಿತು ಕಾಂಗ್ರೆಸ್ ಮತ್ತು ಇತರೆ ವಿರೋಧ ಪಕ್ಷಗಳು. ಈ ಬಾರಿ ಏನಾದರೂ BJP 400ಕ್ಕಿಂತಲೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದರೆ ಸಂವಿಧಾನವನ್ನು ಬದಲಿಸ್ಬಿಡ್ತಾರೆ ಮತ್ತು ಮೀಸಲಾತಿಯನ್ನು ರದ್ದು ಮಾಡ್ತಾರೆ ಅನ್ನುವಂತಹ ನೆರೇಷನ್ ಬಿಲ್ಟ್ ಮಾಡ್ತು. ಅದು BJPಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗಿರೋದಂತೂ ನಿಜ. ಮತ್ತು ಮೋದಿಯವರು ಆರಂಭದಿಂದನೇ ತಮ್ಮ ಸಾಧನೆಗಳನ್ನು ಹೇಳ್ಕೊಳ್ಳೋದಕ್ಕೆ ಇಲ್ದಿರೋದ್ರಿಂದ ಮರಳಿ ದ್ವೇಷ ಬಿತ್ತುವ, ದ್ವೇಷವನ್ನು ಹುಟ್ಟಿ ಹಾಕುವಂತಹದ್ದನ್ನೇ ಪ್ರಚಾರ ಮಾಡಿದರೆ 5 ಹಂತಗಳಲ್ಲಿಯೂ ಇದು BJPಗೆ ಹಿನ್ನಡೆಗೆ ಕಾರಣ. BJPಗೆ ಮುನ್ನಡೆಗೆ ಅಲ್ಲ, ಹಿನ್ನಡೆಗೆ ಕಾರಣ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಅಯೋಧ್ಯೆ ರಾಮ ಮಂದಿರವಾದ ಬಗ್ಗೆ ಬಹಳ ಅವಲಂಬಿತವಾಗಿತ್ತು BJP. ಇದರ ಅಯೋಧ್ಯೆ ರಾಮ ಮಂದಿರ ಸಂಪೂರ್ಣವಾಗಿ ಕೈ ಕೊಟ್ಟಿದೆ ಅನ್ನೋದು ಮಾತ್ರ ಎಲ್ಲರೂ ಹೇಳ್ತಾರೆ, ಎಕ್ಸೆಪ್ಟ್ ಪ್ರಶಾಂತ್ ಕಿಶೋರ್ ಎನ್ನುವಂತಹ ಕೋಟೆಡ್ ವಿಶ್ಲೇಷಕ ಅಂತ ಕರಿಬೋದು. ಈಗ ಅವ್ರನ್ನ ಸುಪಾರಿ ಕಿಲ್ಲರ್ ಅಂತ ಕೂಡ ಕರೀತಾ ಇದ್ದಾರೆ. ಯಾಕಂದರೆ BJPನ ಅವ್ರನ್ನ ಕಳಿಸ್ಬಿಟ್ಟು ಅವ್ರು ಹೇಳ್ತಾರೆ ಅಯೋಧ್ಯೆ ಮಂದಿರ ಇದಂತೆ, ಬಿಹಾರಲ್ಲಿ BJP ಇದಂತೆ, ಅಲ್ಲಿದೆಯಂತೆ, ಇಲ್ಲಿದೆಯಂತೆ. ಆಮೇಲೆ ಮೋದಿ ಮಾತಾಡ್ತಿರುವುದು ಒಂದು ಸ್ಟ್ರಾಟಜಿ, ಅಂದರೆ ಒಂದು ಸುಪಾರಿ ಕಿಲ್ಲರ್ ಏನು ಮಾತಾಡಬೇಕು ಆ ಥರ ಮಾತಾಡ್ತಿದ್ದಾರೆ ಅನ್ನೋದು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ಇವೆಲ್ಲ ಸಾಧ್ಯತೆಗಳು ನೋಡಿದಾಗ ನಮ್ಗೆ ಅನಿಸ್ತಾ ಇರೋದು BJP ಹಿನ್ನಡೆ ಖಂಡಿತ ಎನ್ನುವುದು ಮಾತ್ರ ನಿಜ. ಇದು ಮತ್ತೊಂದು ಚಿತ್ರಣ. ಇನ್ನು ಕಡೆಯದಾಗಿ ಒಂದು ಅವಲೋಕನ ಮಾಡಿದರೆ ಭಾರತದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವುದೇ ಪಕ್ಷವು ಮೆಜಾರಿಟಿ ಪ್ರಮಾಣದ ಅಂದರೆ ಬಹುಮತದ ಪ್ರಮಾಣದ ಮತ ಪ್ರಮಾಣವನ್ನು ಗಳಿಸಿಲ್ಲ. ಉದಾಹರಣೆಗೆ 1984ರಲ್ಲಿ ಕಾಂಗ್ರೆಸ್ ಗರಿಷ್ಠ ಮಟ್ಟದ ಇಂದಿರಾ ಗಾಂಧಿ ಹತ್ಯೆಯ ಕಾರಣಕ್ಕೆ ಗಳಿಸಿತಲ್ಲ 414 ಸೀಟ್ಗಳು ಗೆಲುವು ಸಾಧಿಸಿತ್ತು. ಆಗಲೇ ಕಾಂಗ್ರೆಸ್ನ ಮತಗಳಿಕೆಯ ಪ್ರಮಾಣ ಕೇವಲ 49% ಇತ್ತು. ಅಂದರೆ ಅದು 51% ದಾಟಕ್ಕಾಗಲಿಲ್ಲ ಅಂತ ಹೇಳಿದಾಗ ಯಾವುದೇ ಒಂದು ಪಕ್ಷ ಎಲ್ಲಿಯೂ 50%ಗಿಂತ ಹೆಚ್ಚಿನ ಮತ ಬಳಕೆಯನ್ನು ತೊಗೊಳಕ್ಕಾಗಲಿಲ್ಲ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸುಮ್ಮನೆ ಕೆಲವು ಇತಿಹಾಸವನ್ನು ನೋಡಿದಾಗ 1984ರಲ್ಲಿ ಕಾಂಗ್ರೆಸ್ 414 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದಾಗ 49% ಮತಗಳಿಕೆ ಕಳಿಸಿತ್ತು. ಆಗ BJP ಕೇವಲ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು. 7.7 ಮತಗಳಿಕೆ ಪ್ರಮಾಣ ಇತ್ತು. 1989ರಲ್ಲಿ BJP 85ಕ್ಕೆ ಏರ್ತು. BJP ಗೆಲುವಿನ ಕ್ಷೇತ್ರಗಳ ಸಂಖ್ಯೆ 2ರಿಂದ 85ಕ್ಕೆ ಏರ್ತು. ರಾಮ ಜನ್ಮಭೂಮಿ ಚಳುವಳಿಯ ಕಾರಣಕ್ಕೆ ಅದರ ಮತಗಳಿಕೆ ಪ್ರಮಾಣ ಸಹ 7.7ರಿಂದ 11.36ಕ್ಕೆ ಏರ್ತು. ಕಾಂಗ್ರೆಸ್ನ ಮತಗಳಿಕೆ ಪ್ರಮಾಣ 49ರಿಂದ 39.53%ಗೆ ಕುಸಿತ ಆಯಿತು. 414ರಿಂದ 197 ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಆಯಿತು. 1991ರಲ್ಲಿ BJP 85ರಿಂದ 170 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತು. ಹೆಚ್ಚಿಗೆ ಅಂದರೆ 15+5 ಅಂದರೆ 35 ಕ್ಷೇತ್ರಗಳಲ್ಲಿ ಹೆಚ್ಚುವರಿ ಗೆಲುವು ಸಾಧಿಸಿತು. ಅದರ ಮತಗಳಿಕೆ ಪ್ರಮಾಣ ಸಹ 11.36ರಿಂದ
20.11%ಗೆ ಜಂಪ್ ಆಯಿತು. ಕಾಂಗ್ರೆಸ್ಸು 192ರಿಂದ 232ಕ್ಕೆ ಗೆಲುವಿನ ಕ್ಷೇತ್ರಗಳು ಜಾಸ್ತಿ ಆಯಿತು. ಅದರ ಮತಗಳಿಕೆ ಪ್ರಮಾಣ ನೋಡಿ, 197 ಇದ್ದಾಗ 1989ರಲ್ಲಿ ಮತಗಳಿಕೆ ಪ್ರಮಾಣ 39.53 ಇತ್ತು. ಆದರೆ 1991ರಲ್ಲಿ 232 ಗೆದ್ದಾಗ ಮತಗಳಿಕೆ ಪ್ರಮಾಣ 36.20, ಅಂದರೆ 3% ಮತಗಳಿಕೆ ಪ್ರಮಾಣ ಕಡಿಮೆ ಆಗಿತ್ತು. ಆದರೆ ಗೆಲುವಿನ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗಿತ್ತು. ಇದು ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ ವ್ಯವಸ್ಥೆಯಲ್ಲಿ ಸಹಜವಾಗುತ್ತೆ. ಇನ್ನು 1996ರಲ್ಲಿ BJP 120ರಿಂದ 161 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತು. ಮತಗಳಿಕೆ ಪ್ರಮಾಣ ಸಹ 20.11ರಿಂದ 20.29% ಜಾಸ್ತಿ ಆಯಿತು. ಕಾಂಗ್ರೆಸ್ಸು 232ರಿಂದ 140 ಕ್ಷೇತ್ರಗಳಿಗೆ ಕುಸಿಯಿತು ಕ್ಷೇತ್ರಗಳ ಗೆಲುವಿನ ಸಂಖ್ಯೆ. ಅದರ ಮತಗಳಿಕೆ ಪ್ರಮಾಣ ಸಹ 36.2ರಿಂದ 28.80ಗೆ ಕುಸಿಯಿತು. ಮತ್ತು 2014ಕ್ಕೆ ಬಂದಾಗ BJP 161ರಿಂದ 282ಕ್ಕೆ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತು. ಅದರ ಮತಗಳಿಕೆ ಪ್ರಮಾಣ ಸಹ 20.29ರಿಂದ 31%ಗೆ ಹೆಚ್ಚಳ ಆಯಿತು. ಮತ್ತು ಕಾಂಗ್ರೆಸ್ಸು 140 ಕ್ಷೇತ್ರಗಳಿಂದ 44 ಕ್ಷೇತ್ರಗಳಿಗೆ ಗೆಲುವಿನ ಕುಸಿಯಿತು. ಅದರ ಕ್ಷೇತ್ರಗಳ ಗೆಲುವಿನ ಸಂಖ್ಯೆ ಮತ್ತು ಅದು ಮತಗಳಿಕೆ ಪ್ರಮಾಣ 28ರಿಂದ 19.31%ಗೆ ಕುಸಿಯಿತು. ಇನ್ನು 2019ರಲ್ಲಿ BJP 303 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತು. ಮತಗಳಿಕೆ ಪ್ರಮಾಣ 37.76ಗೆ ಇರಿತು. ಕಾಂಗ್ರೆಸ್ ನೋಡಿ 2014ರಲ್ಲಿ 42 ಸೀಟ್ಗಳು ಗೆದ್ದರೆ ಮತಗಳಿಕೆ ಪ್ರಮಾಣ 19.3 ಇತ್ತು. 2019ರಲ್ಲಿ 8 ಕ್ಷೇತ್ರಗಳಲ್ಲಿ ಹೆಚ್ಚಿಗೆ ಗೆಲ್ತು, 52 ಕ್ಷೇತ್ರಗಳಲ್ಲಿ ಗೆಲ್ತು. ಅದರ ಮತಗಳಿಕೆ ಪ್ರಮಾಣ 10%ಗೆ ಕುಸಿಯಿತು. ಹತ್ತಿರ 9.3% ಕಡಿಮೆ ಆಯಿತು. ಇವೆಲ್ಲ ಒಟ್ಟಾರೆಗೆ ಏನು ಸೂಚಿಸುತ್ತಂದರೆ, ಯಾವುದೇ ಒಂದು ಪಕ್ಷ ಅತ್ಯಂತ ಜನಪ್ರಿಯಗೊಂಡಿದ್ದರೂ ಸಹ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಸಹ ಅದರ ಮತಗಳಿಕೆಯ ಪ್ರಮಾಣ 51% ದಾಟಲಿಲ್ಲ ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮತ್ತು BJPಗೆ 2019ರಲ್ಲಿ ಅದರೇನು ಒಂದು ದೇಶ ಪ್ರೇಮದ ಒಂದು ಹುಸಿಯ ಒಂದು ಅಲೆ ಇತ್ತು. ಅನೇಕ ರೀತಿಯ ಮತಾಂಧತೆ ಏನಾದರೂ ಎಲ್ಲವೂ ಸೇರಿಸಿ 303 ಮಟ್ಟದಲ್ಲಿ ಗೆದ್ದರೂ ಸಹ ಅದರ ಮತಗಳಿಕೆ ಪ್ರಮಾಣ ಕೇವಲ 36-37 ಅಂತರದಲ್ಲಿತ್ತು. ಮತ್ತು ಅದರ ವಿರುದ್ಧ 63% ಇತ್ತು ಅನ್ನುವುದೇ ಭಾಳ ಮುಖ್ಯವಾದ ವಿಷಯ. ಅಂಥ ಸಂದರ್ಭದಲ್ಲಿ 63% ಇದ್ದಾಗ, ಈಗ ಅಲೆಯೇ ಇಳಿದಿರುವಂಥ ಸಂದರ್ಭದಲ್ಲಿ, ಆಡಳಿತ ವಿರೋಧಿ ಇರುವಂಥ ಸಂದರ್ಭದಲ್ಲಿ BJP ವಿರುದ್ಧದ ಮತಗಳಿಕೆ ಪ್ರಮಾಣ ಹೆಚ್ಚಾಗುತ್ತೆ. BJP ಪರ ಇರುವಂಥ ಮತಗಳಿಕೆ ಪ್ರಮಾಣ ಕಡಿಮೆ ಆಗುತ್ತೆ. ಆದರೆ ಎಷ್ಟು ಸಂಖ್ಯೆ ಅನ್ನುವುದು ಮಾತ್ರ ಈ ಜೂನ್ 4ರ ನಂತರ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಕಾಯಬೇಕಾಗತ್ತೆ. ಕಾಯೋಣ. ಕಾದ ನಂತರ ಮರಳಿ ಮುಂದಿನ ಚರ್ಚೆಯನ್ನು ಮಾಡೋಣ ಅಂತ ಅನಿಸುತ್ತೆ.